नमस्ते। जय भैरवी देवी गुरुभ्यो नमः श्री ಲಿಂಗ ಪಾದಗಳಿಗೆ ನಮಸ್ಕಾರ ಮಾಡ್ಕೊಂತ ನನ್ನೆಲ್ಲಾ ವ್ಯೂವರ್ಸಿಗೂ ಅವರ ಕಷ್ಟಗಳಿಗೆ ಅವರಿಗೆ ಸಮಸ್ಯೆಗಳಿಂದ ಎಲ್ಲ ಸಮಸ್ಯೆಗಳಿಗೆ ಪರಿಹಾರಗಳ ಸಿಗ್ಲಿ, ಅದಕ್ಕೊಂದು ದಾರಿಗಳು ಕಾಣಲಿ ಅಂತ ದೇವಿ ಮನವಿ ಮಾಡ್ಕೊತ ಇವತ್ತಿನ ಸ್ಟಾರ್ಟ್ ಮಾಡಿ. ಓಕೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಜನರಲ್ ಕನೆಕ್ಟಿವ್ ಮತ್ತು ಟ್ರಾನ್ಸ್ಲೇಷನ್. ನಿಮ್ಗೆ ಏನ್ ರೆಸನೇಟ್ ಆಗ್ತದೆ ಅದು ಎಲ್ಲಾನು ಕೋರ್ಸ್ಗಳಲ್ಲಿ ನಿಮ್ಮಲ್ಲಿ ಇಂಪೋಸ್ ಮಾಡ್ತೀನಿ. ಓಪನ್ ಮಾಡಿಂದ ರಿಟರ್ನ್ ವ್ಯೂವರ್ಸ್, ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ಯುವರ್ ಲವ್ ಅಂಡ್ ಸಪೋರ್ಟ್. ಯಾರು ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ದ ನಿಮ್ಮ ಫಸ್ಟ್ ವಿಡಿಯೋ ಆಗಿರ್ತಂದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇನ್ನೊಬ್ರಿಗೆ ಯಾರಿಗಾದ್ರೂ ಹೆಲ್ಪ್ ಆಗ್ತದೆ ಅಂದ್ರೆ ಅವರಿಗೆ ಶೇರ್. Okay, self-love is very important. Setting a boundary is important. Emotional boundary is very important. ಭಾವನಾತ್ಮಕವಾಗಿ ನಾವು ಒಳ್ಳೆಯದೇ ಅನ್ಕೊಂತ ಎಷ್ಟು ಕೊಡ್ಬೇಕು, ಏನ್ ಮಾಡ್ಬೇಕು, ಎಷ್ಟು ಬಿಡ್ಬೇಕು, ನೀವು ಎಲ್ಲಿಗೆ ಸ್ಟಾಪ್ ಮಾಡ್ಬೇಕು ಅನ್ನೋದನ್ನ ಕಲಿತಿದ್ದೀರಿ ಅಂತ ಹೇಳ್ಕೊಂತ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ಟಾಪಿಕ್ ಏನಂತ, ಥರ್ಡ್ ಪಾರ್ಟಿ ಸಿಚುವೇಶನ್ ಒಳಗೆ ಯಾರ್ಯಾರಲ್ಲಿ ನಿಮ್ಮ ಮತ್ತು ನಿಮ್ಮ ವ್ಯಕ್ತಿಯ ಮಧ್ಯೆ ಮೂರನೇದರು ಯಾರು ನಿಮ್ಮ ರಿಲೇಶನ್ಶಿಪ್ ಹಾಳು ಮಾಡಕ್ಕಾಗಿ ಅಥವಾ ನಿಮ್ಮ ರಿಲೇಶನ್ಶಿಪ್ ಕೆಡ್ಸಕ್ಕಾಗಿ ಅವ್ರು ಯಾರಾದ್ರೂ ಆಗಿರ್ಬೋದು. ಯಾರು ಕಾಲ್ಡ್ ಅವ್ರನ್ನ ನಾವು ಥರ್ಡ್ ಪಾರ್ಟಿ ಅಂತ ಕರಿತೀವಿ. ಸೊ ಒಂದೊಂದ್ಸಲ ಏನಾಗಿರ್ತದಂದ್ರೆ ನೀವು ಕೆಲವೊಬ್ಬರಿಗೆ ಸೊ 3 ಟ್ರ್ಯಾಂಗಲ್ ಆದಾಗ ಒಬ್ರಿಗೊಬ್ರು ನೀವು ಥರ್ಡ್ ಪಾರ್ಟಿ ಆಗೇ ಆಗ್ತದೆ. ಸೊ ಇಲ್ಲಿ ಎಕ್ಸಾಂಪಲ್ ಹೇಳ್ತದನಿ, ಇಬ್ರು ಗಂಡ ಹೆಂಡತಿ ಇರ್ತಾರ, ಕಪಲ್ಸ್ ಇರ್ತಾರ. ಅವ್ರು ಏನೋ ಕಾರಣಗಳು ಬೇಕಾದಿರ್ಲಿ, ಸೊ ನೀವು ಅವ್ರ ಜೀವನದಾಗ ಹೋಗಿರ್ತೀರಿ ಯಾವ್ದೋ ಒಂದ್ ಕಾರಣಕ್ಕಾಗಿನ. ಸೊ ಅವ್ರಿಬ್ರಿಗೆ ಅಂದ್ರೆ ಅವ್ರ ಹೆಂಡತಿಗೆ ಅಥವಾ ಗಂಡಗ ನೀವು ಥರ್ಡ್ ಪಾರ್ಟಿ ಆಗ್ತೀರಿ. ಸೊ ಫಸ್ಟ್ ನಂದು ಏನ್ ಇಂಪಾರ್ಟೆಂಟ್ ಅಂದ್ರೆ ನೀವೇ ಥರ್ಡ್ ಪಾರ್ಟಿ ಆಗ್ಬಿಟ್ಟಿರ ಸ್ವಲ್ಪ ವಿಚಾರ ಮಾಡ್ಕೊಳ್ರಿ. ಸೊ ಕನ್ಫ್ಯೂಸ್ ಆಗ್ಬೇಡ್ರಿ ಅಂತ ಇದನ್ನ ಹೇಳ್ತಿರೋದು. ಸೊ ನಿಮ್ಮಿಬ್ಬರ ರಿಲೇಷನ್ ಈಗ ಅಂದ್ರೆ ಗಂಡ ಹೆಂಡತಿ ಇರ್ತಾರ, ನೀವು ಹೋಗಿರ್ತೀರಿ ಅಲ್ಲಿ, ನೀವೇನೋ ಒಂದೇನೋ ಆಗಿದೆ ಅವ್ರ ಜೀವನದಾಗ, ಒಬ್ಬರ ಜೀವನದಾಗ ನೀವು ಹೋಗಿರ್ತೀರ, ಇಬ್ಬರು ಒಳಗೆ ಯಾರೋ ಒಬ್ಬರಿಗೆ. ನೀವೇನ್ ಮಾಡ್ತೀರಿ, ಅವ್ರ ಹೆಂಡತಿ ತೆಗಿಬೇಕು, ಇಲ್ಲ ಗಂಡನ ಥರ್ಡ್ ಪಾರ್ಟಿ ಅವ್ರಿಗೆ ಹೋಗ್ಸ್ಬೇಕ್ರಿ, ಮಾಡ್ಬೇಕ್ರಿ, ಇಂಥವೆಲ್ಲ ಮಾಡ್ಬೇಡ್ರಿ. ದಿಸ್ ಇಸ್ ರಾಂಗ್. ಗಂಡ ಹೆಂಡತಿನೇ ಅವ್ರದೊಂದು ಬಾಂಡಿಂಗ್ ಇತ್ತಂದ್ರೆ ಬಾಂಡಿಂಗ್ ಆಲ್ರೆಡಿ. ಯಾಕಂದ್ರೆ ಅವ್ರ ಫ್ಯಾಮಿಲಿ ಇರತ್ತಿಂದ ಮಕ್ಕಳ ಮನೆ ಇರ್ತವೆ, ಎಷ್ಟೇ ಏನೇ ಇರ್ಲಿ. ಸೊ ನೀವು ಆ ಥರ್ಡ್ ಪಾರ್ಟಿ ಆಗಕ್ ಹೋಗ್ಬ್ಯಾಡ್ರಿ. ಸಂಟಿಲ್ ತಿಳ್ಕೊಂಡು ಎಲ್ಲಾನು ತಿಳ್ಕೊಂಡು ಆಮೇಲೆ ಒಂದು ಹೆಜ್ಜೆ ಮುಂದೆ ಇಡ್ರಿ. ಓಕೆ, ಸೊ ಅಂತರಿಗೆ ಈ ರೀಡಿಂಗ್ ಅಲ್ಲ. ಅವ್ರಿಬ್ರು ಅಂದ್ರೆ ಗಂಡನ ಬಿಡಿಸ್ಬೇಕ್ರಿ, ನಾನ್ ಹೋಗ್ಬೇಕು ಆ ಜಾಗಕ್ಕೆ, ಹೆಂಡತಿ ಬಿಡಿಸ್ಬೇಕ್ರಿ ನಾ ಆ ಜಾಗಕ್ಕೆ. ದಿಸ್ ಇಸ್ ನಾಟ್ ಥರ್ಡ್ ಪಾರ್ಟಿ. ನೀವು ಇಬ್ರು ಚೆನ್ನಾಗದಿರಿ, ನೀವಿಬ್ರು ನೀವು ನಿಮ್ಮ ಗರ್ಲ್ ಫ್ರೆಂಡ್, ಬಾಯ್ ಫ್ರೆಂಡ್, ನಿಮ್ ಫ್ರೆಂಡ್, ನಿಮ್ಮ ಅಪ್ಪ ಅಮ್ಮ, ನಿಮಗ್ ಬೇಕಾದಂತರ ಆಲ್ರೆಡಿ ನಿಮ್ ಬಾಂಡಿಂಗ್ ಚೆನ್ನಾಗಿತ್ತು. ಈ ಬಾಂಡಿಂಗಿನ ಅಥವಾ ಕೆಡ್ಸಕ್ಕಾಗಿ ಇನ್ನೊಬ್ರು ಯಾರೋ ನಮ್ಮಿಬ್ರದ ನಡು ಬಂದ್ರಿ ಅಂತೀರಲ್ಲ, ಅದು ಅವರು ಥರ್ಡ್ ಪಾರ್ಟಿ ಆಗ್ತಾರ ನಿಮ್ ರಿಲೇಶನ್ಶಿಪ್ಗೆ. ಸೊ ಈ ರಿಲೇಶನ್ಶಿಪ್ ನೀವು ಲವ್ ರಿಲೇಶನ್ಶಿಪ್ ಇರ್ಬೋದು, ಅಥವಾ ಫ್ಯಾಮಿಲಿ ರಿಲೇಶನ್, ಫ್ರೆಂಡ್ಶಿಪ್ ಒಳಗ ರಿಲೇಶನ್ಶಿಪ್, ನಿಮ್ದು ಪಾರ್ಟ್ನರ್ಶಿಪ್ ಒಳಗ ರಿಲೇಶನ್ಶಿಪ್ ಅಂದ್ರೆ ವರ್ಕ್ ಪ್ಲೇಸ್ ಒಳಗೆಲ್ಲ. ನೀವ್ ಯಾರ ವ್ಯಕ್ತಿಗಳು ನೀವು ಚೆನ್ನಾಗಿರ್ತೀರಿ, ಕಲೀಗ್ಸ್, ಇನ್ನೊಬ್ರು ಯಾರೋ ಬಂದ್ರಲ್ಲೇ ನಮ್ದು ಬಾಂಡಿಂಗ್ ಚೆನ್ನಾಗಿತ್ರಿ ಅಲ್ಲಿ ಹಿಂಗಾದ್ರಿ ಅಂತಿರಲ್ಲ, ಹಂಗ ಥರ್ಡ್ ಪಾರ್ಟಿ ಇರ್ತಾರಲ್ಲ ಅಲ್ಲಿ ಅಂತರಿಗಾಗಿ ಈ ರೀಡಿಂಗ್. ಓಕೆ, ಸೊ ಯಾವ ವ್ಯಕ್ತಿನ ವಿಚಾರ ಮಾಡ್ಕೊಂತ ಅಥವಾ ಯಾವ ಥರ್ಡ್ ಪಾರ್ಟಿ ಬಗ್ಗೆ ವಿಚಾರ ಮಾಡ್ಕೊಂತ ಈ ರೀಡಿಂಗ್ ನೋಡ್ತಿದಿರಲ್ಲ, ಅವ್ರ ಎನರ್ಜೀಸ್ ಏನ್ ಬರ್ತಾವಂತ ಚೆಕ್ ಮಾಡೋಣ. ಸೊ ಇಲ್ಲೇ ನಿಮ್ಮ ಎನರ್ಜಿ, ನಿಮ್ಮ ವ್ಯಕ್ತಿ ಎನರ್ಜಿ ಮತ್ತು ಥರ್ಡ್ ಪಾರ್ಟಿ ಎನರ್ಜಿ ಮೂರನ್ನು ತೆಗಿತಾನೆ, ಮೂರನ್ನು ಚೆಕ್ ಮಾಡಿ. ಸೂರ್ಯ ನೀವು ಥರ್ಡ್ ಪಾರ್ಟಿ ಸಿಚುವೇಶನ್ ಒಳಗದಾರ, ಅವ್ರ ಎನರ್ಜೀಸ್ ಏನದಾವು, ಅವ್ರ ನೆಕ್ಸ್ಟ್ ಆಕ್ಷನ್ಸ್ ಏನದಾವು ಅವ್ರ ವ್ಯಕ್ತಿಯಿಂದ, ಥರ್ಡ್ ಪಾರ್ಟಿ ಆಕ್ಷನ್ಸ್ ಏನದಾವು,
ಗೈಡ್ ಮಾಡ್ರಿ. ಥ್ಯಾಂಕ್ ಯು. ಇದು ನಿಮ್ಮ ಎಫ್ ಎನರ್ಜಿ, ಇದು ನಿಮ್ಮ ಎನರ್ಜಿ, ಇದು ಥರ್ಡ್ ಪಾರ್ಟಿ ಎನರ್ಜಿ. ಸಿ ಅಷ್ಟು ಕ್ಲೌಡ್ ಕಾರ್ಡ್ಸ್ ಬಂದವ ಇಲ್ಲಿ. ಅಂದ್ರೆ ಎಲ್ಲಾರು ಎಷ್ಟು ಮೆಂಟಲಿ ಇದಾಗಿರ್ ನೋಡಿ. ಎಲ್ಲರೂ ಸ್ಟ್ರೆಸ್ ಆಗಿ ಮೆಂಟಲಿ ಅಷ್ಟರು ಒಬ್ರಕಿನ್ನ ಒಬ್ರು ಸ್ಟ್ರೆಸ್ ಆಗಿ. ಬಾಟಮ್ ಆಫ್ ದ ಡೆಕ್ ಕ್ಲೌಡ್ ಕಾರ್ಡ್. ಸೊ ಇಲ್ಲಿ ನಿಮ್ದು ಈ ಥರ್ಡ್ ಪಾರ್ಟಿ ಒಂದು ಟ್ರ್ಯಾಂಗಲ್ ಇಂಥ ಒಂದು ಸಿಚುವೇಶನ್ ಒಳಗ ಒಬ್ರಿಗೊಬ್ರು ಒಂದು ಸಮಯ ಬರ್ಲಿ ಅಂತಾನ ಕಾಯ್ತದೆ. ಒಬ್ರಕಿನ್ನ ಒಬ್ರು ಓಕೆ ಥರ್ಡ್ ಪಾರ್ಟಿ ಹೋಗ್ಲಿ ಅಂತ ನೀವು ಕಾಯ್ತಿದ್ರಿ, ನೀವ್ ಹೋಗ್ಲಿ ಅಂತ ಅವ್ರು ಕಾಯ್ತದಾರ. ನಂದಾದಂತ ಒಂದು ಸಮಯ ಬರ್ಲಿ, ಒಂದ್ ಕರೆಕ್ಟ್ ಆದ ಟೈಮ್ ಬರ್ಲಿ. ಇಷ್ಟ ದಿನ ಮುಂದ್ ಹೊಡ್ಕೊಂತ ಹೋಗಿದ್ರಿ ಅಂದ್ರೆ ಅದಕ್ಕೊಂದು ಆಕ್ಷನ್ ತಗೋಬೇಕು. ಅದಕ್ಕೊಂದು ಕರೆಕ್ಟ್ ಟೈಮ್ ಬರ್ಲಿ ಅಂದ್ರೆ ಒಬ್ರಿಗೊಬ್ರು ನೀವು ಈ ಟ್ರ್ಯಾಂಗಲ್ ಸಿಚುವೇಶನ್ ಒಳಗೆ ತಗೊಂತಿದ್ದೀರಿ. ಓಕೆ, ವೇಟಿಂಗ್ ಫಾರ್ ದ ರೈಟ್ ಟೈಮ್. ಸೊ ಇಲ್ಲಿ ನಿಮ್ಮ ಎನರ್ಜಿ ಅಂತ ಹೇಳ್ತೇನೆ ನೋಡ್ರಿ. ನೀವು ಬಹಳ ತಾಳ್ಮೆ ಇಟ್ಕೊಂಡಿರಿ. ನಿಮ್ಮ ವ್ಯಕ್ತಿ ನಿಮ್ಗ ಎಷ್ಟು ನಿಮ್ಗ ಅಂದ್ರ ಏನಂತ್ರಿ ಮೆಂಟಲಿ ಅಂದ್ರ ಮಾನಸಿಕವಾಗಿನ ಹೆಚ್ಚಿಗೆ ನಿಮ್ಗ ಮೆಂಟಲಿ ಅಂದ್ರ ಯೋಚನೆಗಳು ಬರ್ತಾವಲ್ಲ, ನಿಮ್ ತಲಿ ತಿಂತಾರ ಅಂತಾರಲ್ಲ, ಆ ರೀತಿ ಆಗೈತಿ ನಿಮ್ಮ ಮನಸ್ಥಿತಿ. ಈಗ ಭಾವನೆಗಳು ಬಿಟ್ಬಿಡ್ರಿ. ಭಾವನೆಗಳಂತ್ರ ಯಾಕಂದ್ರೆ ಥರ್ಡ್ ಪಾರ್ಟಿ ಇದ್ದಾಗ ಭಾವನೆಗಳು ಆಲ್ರೆಡಿ ಹಾಳಾಗೇ ಬಿಟ್ಟಿರ್ತಾವು, ಅಂದ್ರೆ ನೋವು ಆಗೈತಿರ್ತಾವ. ಬಟ್ ತಲಿ ಒಳಗ್ ಇಷ್ಟು ನಿಮ್ಗೆ ಯೋಚನೆಗಳು ಬರ್ತದಾವಂದ್ರ ತಲಿ ಲಿಟ್ರಲಿ ಹೇಳ್ಬೇಕಂದ್ರ ಮೊಸರು ಗಡಿಗೆ ಅಂತ ಹೇಳ್ತೇವಲ್ಲ ನಾವು, ಹಂಗಾಗೈತಿ ನಿಮ್ ತಲಿ. ಏನ್ ಮಾಡ್ಬೇಕು ಅನ್ನೋದ್ ಸದ್ಯಕ್ಕೆ ನಿಮ್ಗೆ ಯೋಚನೆ ಬರಾಕತ್ತಿಲ್ಲ ಅಂದ್ರೆ ಅದೊಂದ್ ಹೊಳಿವಲ್ದ. ಇಂಥ ಒಂದು ನಾ ಪರಿಸ್ಥಿತಿ ಒಳಗ ನಾ ಇದಕ್ಕೆ ಏನ್ ಸ್ಟೆಪ್ ತಗೊಳ್ಳಿ. ಬಟ್ ಭಾಳ ನಿಮ್ ತಾಳ್ಮೆಗೆ ಮೆಚ್ಬೇಕು ನಾ. ಯಾಕಂದ್ರೆ ನನ್ ವಿವರ್ಸ್ ತಾಳ್ಮೆಗೆ ಭಾಳ ಅಂದ್ರೆ ಭಾಳ ಮೆಚ್ಬೇಕು. ಬಹಳ ಹೊಂದ್ಕೊಂಡು ಹೊಂಟಿರಿ ಅನ್ಸತಿ ಈ ರಿಲೇಶನ್ಶಿಪ್ ಅಥವಾ ಈ ವ್ಯಕ್ತಿಗಾಗಿ. ನೀವು ಇನ್ನೂ ಏನಾರ ಚಲೋ ಮಾಡ್ಬೋದಾ, ಇದಕ್ಕ ಇನ್ನೂ ಏನಾರ ನನ್ನ ಕಡೆಯಿಂದ ಏನಾದ್ರು ನಾ ಎನರ್ಜಿ ಹಾಕ್ಬೋದಾ, ನನ್ನ ಕಡೆಯಿಂದ ನಾನು ಏನಾರ ಮಾಡ್ತಿದ್ದೆ ಅಂದ್ರೆ ನಿಮ್ ವ್ಯಕ್ತಿಗಾಗಿ ಹೇಳಾಕತ್ತೇನೆ. ರಿಲೇಶನ್ಶಿಪ್ ಅನ್ನೋದ್ಕಿನ ನಿಮ್ಮ ವ್ಯಕ್ತಿಗೆ ಒಳ್ಳೇದಾಗ್ತತ, ನಿಮ್ ವ್ಯಕ್ತಿಗೆ ಏನಾದ್ರು ಒಂದ್ ನನ್ನ ಕಡೆಯಿಂದ ಏನಾರ ಮಾಡಕ್ ಆಗ್ತತ ಅಂತ ಟ್ರೈ ಮಾಡ್ಕೊಂತನ. ಇವತ್ತಿಲ್ಲ ನಾಳೆ ಅವ್ರು ಸರಿ ಹೋಗ್ಬೋದ, ಇವತ್ತಿಲ್ಲ ನಾಳೆ ಮತ್ ಸರಿ ಬರ್ಬೋದ ಅಂತ ಹಿಂಗೊಂದು ಎಷ್ಟು ಬಹಳ ತಾಳ್ಮೆ ನಿನ್ ಅಂದ್ರೆ ಮನಸ್ಸೊಳಗ ಒಂದ್ ಜ್ವಾಲಾಮುಖಿ ಇಟ್ಕೊಂಡಿದ್ರನ ಶಾಂತದಿರಿ ಅಂದ್ರೆ ತೋರ್ಸಂಗಿಲ್ಲ, ಎದ್ರಿಗೆ ಕಾಣ್ತೀರ ಶಾಂತ. ಹಂಗೈತಿ ನಿಮ್ಮ ಒಂದು ಮನಸ್ಥಿತಿ. ನಿಮ್ದು ಎನರ್ಜಿ, ಯಾರದ್ ಎನರ್ಜಿ ಹೌದ್ರಿ ನಮ್ದು ಏನೈತಲ್ಲ ಅವ್ರಿಗೆ ಮಾತ್ರ ಅಂದ್ರೆ ಅವ್ರಿಗೆ ಮಾತ್ರ ಅಲ್ಲ, ಅವ್ರಿಗೆ ಫುಲ್ ರೆಸನೇಟ್ ಆಗ್ತದೆ. ಇಲ್ರಿ ಇದ್ರಾಗಿನ್ ಕೆಲವೊಂದ್ ಪಾಯಿಂಟ್ಸ್ ನಮಗೆ ರೆಸನೇಟ್ ಆಗ್ತಾ ಅಂದ್ರೆ ಅದು ನಿಮ್ಗೆ ಯಾಕಂದ್ರೆ ನಿಮ್ದು ಹೇಳಿ ನಿಮ್ ವ್ಯಕ್ತಿದ ಥರ್ಡ್ ಪಾರ್ಟಿ ನೋಡ್ರಿ ಪೂರ್ಣ. ನಿಮ್ಮ ವ್ಯಕ್ತಿ ಹೆಂಗದಾರ ಅಂದ್ರ ಲಿಟ್ರಲಿ ಫೈಟಿಂಗ್ ಎನರ್ಜಿ. ನಾನು ಇಲ್ಲಿ ಹೋಗ್ಬೇಕ ಅಲ್ಲಿ ಹೋಗ್ಬೇಕ. ಫೈಟಿಂಗ್ ಎನರ್ಜಿ ಅಂದ್ರೆ ಇನ್ನೊಬ್ರ ಜೊತೆ ಜಗಳ ಮಾಡೋದಲ್ಲ, ಅವ್ರ ಮನಸ್ಸೊಳಗ ಅವ್ರು ಜಗಳ ಮಾಡ್ಕೊಂತದಾರ, ಅವ್ರಿಗೆ ಏನ್ ಮಾಡ್ಬೇಕ ಹೊಡೆದಾಡ್ತದಾರ. ನೀವು ಯೋಚನೆಗಳ ತುಂಬಿ 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 ಅದು ಒಂಥರ ಒಂದು ಸ್ಯಾಚುರೇಷನ್ ಬಂದ್ಬಿಡ್ತದಲ್ಲ, ಮುಂದೆ ಏನ್ ಮಾಡ್ಬೇಕು, ಇದು ಇಷ್ಟ ನಂದು ಏನ್ ಮಾಡೋದೈತಿ ಕಾಯನ ಅಂತ ನೀವ್ ಹಿಂಗ್ ಹೋಗ್ತೀರಿ. ನಿಮ್ ವ್ಯಕ್ತಿಗೆ ಕನ್ಫ್ಯೂಷನ್, ನಾ ಏನ್ ಮಾಡ್ತದನಿ, ಅವ್ರಿಗೆ ಇನ್ನ ಏನ್ ಹೊಳ್ಯಾಕತ್ತಿಲ್ಲ ತಲ್ಯಾಗ, ಅಂದ್ರೆ ಕರೆಕ್ಟ್ ಆಗಿ ಡೈರೆಕ್ಷನ್ ಅವ್ರಿಗೆ ಕಾಣ್ತಾ ಇಲ್ಲ. ಹಂಗಾಗಿ ಅವ್ರು ಅಂದ್ರೆ ಥರ್ಡ್ ಪಾರ್ಟಿನ ಚಲೋನೋ ನೀವು ಚಲೋನೋ, ನಾ ಎಲ್ಲಿ ಹೋಗ್ಲಿ, ನಾ ಮಾಡ್ತಿರೋದ್ ಸರಿನೋ ತಪ್ಪು, ಅವ್ರೊಳಗ ದ್ವಂದ್ವಗಳು ಅದಾವು. ಎಷ್ಟು ಸಲ ಶಾಂತ ಇರ್ಬೇಕಂತ ಟ್ರೈ ಮಾಡ್ತಾರ, ಎಷ್ಟೋ ಏನೋ ಆಕ್ಷನ್ ತಗೋಬೇಕಂತ ಟ್ರೈ ಮಾಡ್ತಾರ. ಏನೋ ಹೊಸ ಅಂದ್ರ ಇದಕ್ಕೊಂದ್ ಪರಿಹಾರನ ಕಣ್ ಹಿಡ್ಕೊಂಡ್ಬಿಡ್ಲಾ, ಒಂದ್ ಡಿಸಿಷನ್ ಬರ್ಲಾ ಅಂತಾರ.
ಬಟ್ ಅಲ್ಲಿ ಏನಾಗ್ತತಿ ಮತ್ತೆ ಮನಸ್ಸು ಹೌದಾ, ಯಾಕಂದ್ರೆ ಒಂದ್ ಎಸ್ ಅಂದ್ರೆ ಒಂದ್ ಹೆಜ್ಜೆ ಹಿಂಗ್ ಇಡತೈತಿ, ಒಂದ್ ಹೆಜ್ಜೆ ಬೇಡ ಹಿಂಗ್. ಆ ರೀತಿಯಾದಂತ ನಿಮ್ಮ ವ್ಯಕ್ತಿದ ಪರಿಸ್ಥಿತಿ ಐತಿ ಥರ್ಡ್ ಪಾರ್ಟಿ ಸಿಚುವೇಶನ್ ಒಳಗೆ. ಸೊ ಆಮೇಲೆ ಇಲ್ಲೇ ನೆಕ್ಸ್ಟ್ ಯಾರ್ಯಾರ ವ್ಯಕ್ತಿಗಳು ಹಿಂಗದ ನಿಮ್ಮ, ಯಾಕಂದ್ರೆ ಮನಸ್ಸೊಳಗೆ ನಡೆದ ದ್ವಂದ್ವ ಕಾಣಲ್ಲ, ಗೊತ್ತಿ ಎಸ್ ಕಾಣಕತ್ತದ ಅಂದ್ರೆ ಡನ್, ಕಂಡಿಲ್ಲ ಅಂದ್ರೆ ಹಿಂಗದ. ಥರ್ಡ್ ಪಾರ್ಟಿ ಸಿಚುವೇಶನ್ ಹೆಂಗದ ಅಂದ್ರೆ ಫುಲ್ ಕಂಟ್ರೋಲಿಂಗ್ ಎನರ್ಜಿ ಅದಾರ. ನಿಮ್ಮ ಮೈಂಡ್ ಹಿಡ್ಕೊಂತಾರಂತಾರಲ್ಲ, ನಿಮ್ಮ ವ್ಯಕ್ತಿನ ಮೈಂಡ್ ಕಂಟ್ರೋಲ್ ಮಾಡಾಕ ಭಾಳ ಟ್ರೈ ಮಾಡ್ತಿದಾರ, ಅವ್ರನ್ನ ಮ್ಯಾನಿಪುಲೇಟ್ ಮಾಡಾಕ ಭಾಳ ಟ್ರೈ ಮಾಡ್ತಿದಾರ. ಸೈಲೆಂಟ್ ಟ್ರೀಟ್ಮೆಂಟ್ ಭಾಳ ಕೊಡ್ತಾರ ಅನ್ಸತಿ ಇಲ್ಲ ನಿಮ್ಮ ಥರ್ಡ್ ಪಾರ್ಟಿ ಏನದಾರಲ್ಲ ಅವ್ರು ನಿಮ್ಮ ವ್ಯಕ್ತಿಗೆ. ಸುಮ್ಮನೆ ಇದ್ಬಿಡದ, ಏನೋ ಅಂದ್ರೆ ಹಿಂಗ ಅದಕ್ಕೆ ಹಾನು ಅನ್ನಂಗಿಲ್ಲ, ಹೂ ಅನ್ನಂಗಿಲ್ಲ, ಅಥವಾ ಜಗಾನು ಮಾಡಂಗಿಲ್ಲ, ಬೈಯಂಗಿಲ್ಲ, ಬೇಕು ಬೇಡ ಏನು ಅನ್ನಂಗಿಲ್ಲ, ಸುಮ್ಮನೆ ಬಿಡದ. ಇದಕ್ ಸೈಲೆಂಟ್ ಟ್ರೀಟ್ಮೆಂಟ್ ಅಂತಾರ. ಅವಾಗ ಏನ್ ಅನ್ಕೋಬೇಕು, ನಾವ ಅಸ್ಯೂಮ್ ಮಾಡ್ಕೊಂತ, ಅಂದ್ರೆ ನಿಮ್ಮ ವ್ಯಕ್ತಿನ ಅಸ್ಯೂಮ್ ಮಾಡ್ಬೇಕ, ಹಿಂಗಿರ್ಬೋದನ್ನ ಅಂತ ಮತ್ ಜೀತಿ ಅಂತ ಹೋಗ್ಬೇಕು. ಆ ರೀತಿಯಾದಂತ ಒಂದು ಮೈಂಡ್ ಗೇಮ್ ಆಡುವಂತ ವ್ಯಕ್ತಿ. ಮೈಂಡ್ ಗೇಮ್ ಅಂತಂದ್ರ ಇನ್ನೊಬ್ಬರನ್ನ ಆಟ ಆಡ್ಸೋದಂತೇವಲ್ಲ, ಹೆಂಗ್ ಆಟ ಆಡ್ಸ್ಬೇಕಂದ್ರೆ ಹಿಂಗಲ್ಲ, ನಾ ಬರೇ ಮಾತಾಡ್ಲಾರ್ದಂಗನ ಆಟ ಆಡ್ಸೋದು. ಓಕೆ, ಸೊ ರೊಮ್ಯಾಂಟಿಕ್ ಒರಾಕಲ್ಸ್ ಇಂದ ಏನ್ ಬರ್ತಾವ ಎನರ್ಜೀಸ್, ಏನಾದ್ರೂ ಗೈಡೆನ್ಸ್ ಸಿಗ್ಬೋದಾ ನೋಡ. ಇದೊಂದು ನಿಮ್ಮ ಎನರ್ಜಿ ಥರ್ಡ್ ಪಾರ್ಟಿ ಸಿಚುವೇಶನ್ ಒಳಗೆ ಏನೈತಿ ಅಂತ ಗೊತ್ತಾಗುತ್ತೆ, ಯಾರ್ಯಾರು ಹೆಂಗ್ ಅದಿರಿ ಅಂತಂದ್ರೆ ಇಲ್ಲಿ ಗೊತ್ತಾಗುತ್ತೆ. ಸೊ ಇದರಿಂದ ನಿಮ್ಮ ಎನರ್ಜಿ ಹೆಂಗೈತಿ ಹೇಳಿಲ್ಲ, ಭಾಳ ನಂಬಕ. ನಿಮ್ ಪೇಷನ್ಸಿಗೆ ಒಂದು ಹ್ಯಾಟ್ಸ್ ಆಫ್, ನಾನು ವಿವರ್ಸಿ. ಟ್ರಸ್ಟ್, ಹೌದಾ? ನಿಮಗೆ ನಂಬಿಕೆ ಐತಿ, ನಂಬಿಕೆನ ಬಿಟ್ಕೊಡಕ್ ತಯಾರಿಲ್ಲ, ಆ ವ್ಯಕ್ತಿ ಮೇಲೆ ಭಾಳ ನಂಬ್ತೀರಿ ನೀವು. ಇಲ್ಲ ಒಂದಿಲ್ಲ ಒಂದಿನ ನನಗ ಇದು ಸರಿ ಆಗೇ ಆಗ್ತತಿ, ಹೌದಾ? ಸೊ ಇದು ಸರಿ ಆಗ್ಯಾಕ ನಂಬ್ತೀರಿ. ನಿಮ್ಗೆ ಏನ್ ಬಂದತಿಲ್ಲ ಅಂತಂದ್ರ ಕುತ್ಕೊಂಡು ಕರೆಕ್ಟ್ ಕ್ಲಾರಿಟಿ ಆಗಿ ಮಾತಾಡ್ರಿ ಅಂತ ನಿಮ್ಗೆ ಹೇಳ್ತದ. ನೀವು ಟ್ರಸ್ಟ್ ಮಾಡ್ತೀರಿ ಆ ವ್ಯಕ್ತಿನ, ನಂಬ್ತೀರಿ, ಅವ್ರು ಏನೇ ಮಾಡ್ಲಿ ನಂಬ್ತೀರಿ, ದಟ್ ಈಸ್ ಗುಡ್. ನಿಮ್ಮಲ್ಲಿ ಒಂಥರ ಏನಂತೀರಿ, ಅಷ್ಟೊಂದು ಸಹನಾ ಶಕ್ತಿ ದೇವ್ರು ಕೊಟ್ಬಿಟ್ಟಾನ. ಬಟ್ ಇದ್ರಿಂದ ಎಷ್ಟ್ ದಿನ ಅಂತ ಹಿಂಗ ವಿಚಾರ ಮಾಡ್ತೀರಿ, ಒಳಗೆ ಎಷ್ಟ್ ದಿನ ಅಂತ ನೀವು ಹೊರಗ್ತೀರಿ, ಹೊರಗದ. ಎಸ್, ಕರೆಕ್ಟ್ ವರ್ಡ್, ಹೊರಗಕತ್ತೀರಿ. ಸೊ ನಿಮ್ಮ ವ್ಯಕ್ತಿ ಜೊತೆ ಕುತ್ಕೊಂಡು ಮನಸ್ಸು ಬಿಚ್ಚಿ ಮಾತಾಡ್ರಿ. ಇದೊಂದ್ ವಿಷಯ ಬಗ್ಗೆ ಮನಸ್ಸು ಬಿಚ್ಚಿ ಮಾತಾಡ್ರಿ. ಅಲ್ಲಿಂದ ಏನ್ ಬರ್ತೈತಿ, ನಿಮ್ಮಂಗ ಆಗ್ಬೇಕಂತ ಏನಿಲ್ಲ, ಅವ್ರ ಮನಸ್ಸಿನಾಗೆ ತಿಳ್ಕೊರಿ, ನಿಮ್ ಮನಸ್ಸಿನಾಗ ಏನೇ ತಿಳ್ಕೊರಿ, ಅಂದ್ರೆ ನಿಮ್ ಡಿಸಿಷನ್ ಮೇಕಿಂಗ್ ಅಟ್ಲೀಸ್ಟ್ ನಿಮ್ದು ಹೊರಗದ ತಪ್ಪ. ನಿಮ್ಮ ವ್ಯಕ್ತಿಗೆ ನೋಡ್ರಿ, ಇಲ್ಲಿ ರೊಮ್ಯಾಂಟಿಕ್ ಫೀಲಿಂಗ್ಸ್ ಅಂಡ್ ಸೋಲ್ಮೇಟ್ಸ್ ಅವ್ರಿಗೆ ಎಷ್ಟು ಕನ್ಫ್ಯೂಸ್ ಒಳಗದಾರ ಅಂದ್ರ, ಅವ್ರೊಳಗೆ ರೊಮ್ಯಾಂಟಿಕ್ ಫೀಲಿಂಗ್ಸ್ ಅಂದ್ರೆ ಒಂದು ಪ್ರೀತಿ ಭಾವನೆಗಳದಾವು, ಪ್ರೇಮದ ಆರಾಧನೆ ಭಾವನೆಗಳದಾವು. ಸೊ ಇಲ್ಲಿನ ಅಲ್ಲಿನ ಅಂತ ಕನ್ಫ್ಯೂಷನ್. ನಿಮ್ನ ಒಂದ್ ಸಹನಾ ಶಕ್ತಿ ನೋಡಿದ್ರ ಅವ್ರಿಗೆ ನಿಮ್ಮ್ಯಾಗ ಒಂಥರ ಪ್ರೀತಿ, ಹೋ ಇವ್ರು ನನಗ್ ಸೋಲ್ಮೇಟ್ ಅನ್ಸಾಕ್ತಾರ, ಇವರೇ ನನಗಾಗ್ಯದಾರ ಅನ್ಸತಿ. ಬಟ್ ಅಲ್ಲಿರೋ ವ್ಯಕ್ತಿ ಹೆಂಗದಾರ, ಮೈಂಡ್ ಕಂಟ್ರೋಲ್, ಅವ್ರು ಒಂಥರ ಆಟ ಆಡ್ತಾರ. ಅಂದ್ರೆ ಎದ್ರಿಗೆ ಭಾಳ ಪ್ರೀತಿನ ತೋರಿಸ್ತಿರ್ತಾರ, ಎಲ್ಲ ಮಾಡ್ತಿರ್ತಾರ. ಬಟ್ ಅವ್ರದ್ದು ಹಿಂದ ಒಂದು ಬೇರೆ ಒಂದು ನಿಸ್ವಾರ್ಥ ಇರಂಗಿಲ್ಲ, ಸ್ವಾರ್ಥ ಇರ್ತಾರ. ತಮಿಗ್ ಹೆಂಗ್ ಬೇಕೋ ಹಂಗ. ಸೊ ನಿಮ್ಮ ವ್ಯಕ್ತಿ ಇದು ಸೋಲ್ಮೇಟ್ ಅನ್ಕೊಂಡು ನೀವು ಸೋಲ್ಮೇಟ್ ಅನ್ಕೋಬೇಡ್ರಿ ಇಲ್ಲಿ, ಯಾಕಂದ್ರೆ ಇದಕ್ಕೆ ರಿಲೇಟ್ ಮಾಡಿ ಹೇಳ್ತದ. ಸೋಲ್ಮೇಟ್ ಯಾರು ಇದ್ರಾಗ ನನಗಾಗಿ ಇರೋರು ಯಾರಿಲ್ಲೇ. ಸೊ ದೇ ಆರ್ ವೆರಿ ಮಚ್ ಕನ್ಫ್ಯೂಸ್, ಅವ್ರಿಗೆ ಎಷ್ಟು ಹೊಯ್ದಾಡಕತೈತಿ ಮನಸ್ಸು. ಸೊ ಇಲ್ಲಿ ಥರ್ಡ್ ಪಾರ್ಟಿಗೆ ಬಂದ್ರೆ ಅವ್ರ ಪಾಸಿಟಿವ್ ಥಿಂಕ್ ಮಾಡ್ತಾರ, ಯಾಕಂದ್ರೆ ತಮ್ಮ ಬಗ್ಗೆನ ಪಾಸಿಟಿವ್ ಮಾಡ್ತಾರ. ಅವ್ರದೊಂದು ಏನ್ ಲೈಫ್ ಐತಲ್ಲ, ಇದೆ ಲವ್ ಲೈಫ್ ಅಂದ್ರೆ ಈ ರಿಲೇಶನ್ಶಿಪ್ ಬಗ್ಗೆ ಅವ್ರು ಪ್ರಾಕ್ಟಿಕಲ್ನ ವಿಚಾರ ಮಾಡ್ತಾರ. ಮೋಸ್ಟ್ಲಿ ಈ ರಿಲೇಶನ್ಶಿಪ್ ಅಂದ್ರ ಅವ್ರ ಹಳೆ ವ್ಯಕ್ತಿನ ಬಂದಿರ್ಬೋದು ಅವ್ರ ಜೀವನದಾಗ, ಅಂದ್ರೆ ನಿಮ್ ವ್ಯಕ್ತಿ ಮೊದ್ಲ ಗೊತ್ತಿರೋರು ಇರ್ಬೋದು ಅವ್ರಿಗೆ ಬಾಳ ಜನರಿಗೆ. ಸೊ ಹಂಗಾಗಿ ಅವ್ರನ್ನ ಬಿಟ್ಕೊಡಕ್ ಈಗ ತಯಾರಿಲ್ಲ ಅಂತ ಅನಿಸ್ತಾ ಇದೆ. ಹೆಂಗಾರ ಮಾಡಿ ಈ ಕಡೆ ಕೇಳ್ಕೊಬೇಕಂತೇವಲ್ಲ, ಆ ರೀತಿಯಾದಂತ ಒಂದು ನಿಮ್ ವ್ಯಕ್ತಿ 4 ದಿನ ಅವ್ರ ಜೊತೆ ಮಾತಾಡಿಲ್ಲ ಅಂದ್ರನ, ಬಟ್ ಬಹಳ ಪಾಸಿಟಿವ್ ಥಿಂಕಿಂಗ್ ಅದಾರ, ಪಾಸಿಟಿವ್ ಅದಾರ. ಯಾಕಂದ್ರೆ ಅವ್ರಿಗೆ ಗೊತ್ತು
ನಾ ಹೆಂಗ್ ಇವ್ರ ಅಂದ್ರೆ ನಿಮ್ಮ ವ್ಯಕ್ತಿನ ಹೆಂಗ್ ಕಂಟ್ರೋಲ್ನಾಗ ಇಟ್ಕೋಬೇಕು, ಹೆಂಗ್ ವಾಪಸ್ ಮಾತಾಡ್ಸ್ಕೋಬೇಕು, ಹೆಂಗ್ ನನ್ನ ಕಡೆ ಬರಂಗ್ ಮಾಡ್ಕೋಬೇಕು ಅನ್ನೋದು ದೇ ನೋ ಇಟ್ ವೆರಿ ವೆಲ್. ಓಕೆ. ಸೊ ಬಾಟಮ್ ಆಫ್ ದ ಡೆಕ್ ನೋಡ್ರಿ, ಈ ಸಿಚುವೇಶನ್ ಒಳಗ ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಹೆಲ್ಪ್ ಮಾಡಂಗಿದ್ರೆ ಅವ್ರ ಹೆಲ್ಪ್ ತಗೋರಿ ಅಂತ ಬರ್ತದೆ. ಲೆಟ್ ಫ್ರೆಂಡ್ಸ್ ಹೆಲ್ಪ್ ಯು. ಓಕೆ, ನಿಮ್ ಫ್ರೆಂಡ್ಸ್ ಯಾರಾದ್ರೂ ಈ ಸಿಚುವೇಶನ್ ಒಳಗ ಅಥವಾ ನಿಮ್ಮ ಈ ಮನಸ್ಥಿತಿನ ಹಂಚ್ಕೊಳಕ ಒಬ್ರು ಫ್ರೆಂಡ್ಸ್ ಬೇಕಲ್ಲ, ನೀವ ಕೊರಗತ್ತಿನ ಮನಗ್ ಯಾರ ಫ್ರೆಂಡ್ಸ್ ಇದ್ರೆ ಅವ್ರ ಜೊತೆಗೆ ಹಂಚ್ಕೊಳ್ರಿ, ಅವ್ರ ಹೆಲ್ಪ್ ತಗೊಳ್ರಿ ಅಂತ ಬರ್ತದೆ. Okay? ಯಾಕಂದ್ರೆ ಥರ್ಡ್ ಪಾರ್ಟಿ ಸಿಚುವೇಶನ್ ಅಂದ್ರ ಅದೊಂಥರ ಬಹಳ ಕಷ್ಟಕರವಾದಂತ ಒಂದು ಸಿಚುವೇಶನ್ ಅನ್ಕೊಂಡು. ಸೊ ಮೊನಾಲಜಿ ಕಾರ್ಡ್ಸ್ ಇಂದ ನಿಮ್ಗೆ ಗೈಡೆನ್ಸ್ ಏನ್ ಬರ್ತಾವ, ಗೈಡೆನ್ಸ್. ಎನರ್ಜಿ ಸ್ಟ್ರಕ್ ಮಾಡಿದ್ವಿ, ಈಗ ಗೈಡೆನ್ಸ್ ನೋಡಿ. ಇಟ್ಸ್ ಟೈಮ್ ಟು ಟೇಕ್ ಆಕ್ಷನ್. ನಿಮ್ಗೆ ನೋಡ್ರಿ ಆಕ್ಷನ್ ತಗೋರಿ ಅಂತ ಹೇಳ್ತಾರೆ. ಸೊ ಗೈಡೆನ್ಸ್ ಇದು ನಿಮ್ಗೆ ಆಗಿ ನನ್ನ ವ್ಯೂವರ್ಸ್ಗೆ ಅಷ್ಟೇ ಇದೆ, ಅವ್ರಿಗೆ ನಾನು ಇದೇ ಟೈಮ್ ಈಗ ಆಕ್ಷನ್ ತಗೊಳಂತ ಟೈಮ್. ಆಕ್ಷನ್ ತಗೊಳ್ರಿ, ಯಾಕೆ ಇಲ್ಲಿ ಹೇಳಿದ್ರೆ ಹಾರ್ಟ್ ಟು ಹಾರ್ಟ್ ಕನ್ವರ್ಸೇಷನ್ ಮಾಡ್ರಿ, ಅಂದ್ರೆ ಮನಸ್ ಬಿಚ್ಚಿ ಮಾತಾಡೋದ್ ಒಂದ್ ಟೈಮ್. ಇಷ್ಟ ದಿನ ಅಂತ ಕೊರಗ್ಬೇಡ್ರಿ, ಇಟ್ ಈಸ್ ಅ ರೈಟ್ ಟೈಮ್, ಗೋ ಫಾರ್ ಇಟ್. ರಿಸಲ್ಟ್ ಏನಾರ ಬರ್ಲಿ, ಅದ ಏನಾರ ಆಗ್ಲಿ, ಅಟ್ಲೀಸ್ಟ್ ನಿಮ್ದು ಸಮಾಧಾನ ಆಗ್ತದೆ. ಆ ವಿನ್ ವಿನ್ ಔಟ್ಕಮ್ ಇಸ್ ಫೋರ್ಕಾಸ್ಟ್ ನೋಡ್ರಿ, ಅಂದ್ರೆ ನಿಮ್ಗೆ ಒಂದು ಒಳ್ಳೇದ ಔಟ್ಕಮ್ ಬರ್ತೈತಿ. ಸೊ ಹೋಗಿ ಮಾತಾಡ್ಕೊಳ್ರಿ ನಿಮ್ಮ ವ್ಯಕ್ತಿ ಜೊತೆಗೆ, ಮನಸ್ ಬಿಚ್ಚಿ ಮಾಡ್ಕೊಳ್ರಿ, ಯಾಕಂದ್ರೆ ಒಳ್ಳೇದ್ ಬರ್ತಾ ಇತ್ತು. ನೆಕ್ಸ್ಟ್ ಈಗ ಹುಣ್ಣಿಮೆ ಬರೋದ್ರೊಳಗ ಮಾತಾಡ್ಕೊಳ್ರಿ. ಹುಣ್ಣಿಮೆ ಅಂದ್ರೆ ಬಾಳ ದೂರ ಆತಿ ಅಂದ್ರೆ, ಸೊ ಅಷ್ಟ್ ಟೈಮ್ ಬೇಕು ಅನಿಸುತ್ತೆ ನಿಮ್ಗೆ, ತಗೊಳ್ರಿ. ನಥಿಂಗ್ ವಿಲ್ ಕಮ್ ಆಫ್ ದಿಸ್ ಸಿಚುವೇಶನ್ ಅಂತ. ಕೆಲವೊಬ್ರಿಗೆ ನೀವು ಮಾತಾಡಿಲ್ಲ, ಏನು ಮಾಡಿಲ್ಲ ಅಂದ್ರೆ ನಿಮ್ಗೆ ಇಲ್ಲಿ ಏನು ಸಿಚುವೇಶನ್ ಇಂದ ಔಟ್ಕಮ್ ಏನು ಸಿಗಂಗಿಲ್ಲ. ನೀವು ಆಕ್ಷನ್ ತಗೊಂಡ ಮಟ್ಟ ನಿಮ್ಗೆ ಏನು ಸಿಚುವೇಶನ್ ಇಂದ ನಿಮ್ಗೆ ಈ ಪರಿಸ್ಥಿತಿ ನೀವು ಹೊರಗೆ ಬರಕ್ ಸಾಧ್ಯ ಇಲ್ಲ. ಸೊ ಎನರ್ಜಿ ಲೆವೆಲ್ ಅಥವಾ ನಿಮ್ಗ ಯೂನಿವರ್ಸ್ ಈಗ ನಿಮ್ಗ ಫೇವರಬಲ್ ಆಗೈತಿ, ನಿಮ್ಮ ಒಂದು ಸಹಾಯಕ ನಿಂತತಿ. ಡಿವೈನ್ ಯೂನಿವರ್ಸ್, ಬ್ರಹ್ಮಾಂಡ, ಅವ್ಯಕ್ತ ಶಕ್ತಿ, ಏನಾರ ಕರಿಬಹುದು ಅದಕ್ಕೆ. ನಿಮ್ಮ ನಿಮ್ಮ ಫೇವರಿಗೆ ಅಂದ್ರೆ ನಿಮ್ಮ ಒಳ್ಳೆತನಕ್ಕಾಗಿ ನಿಮ್ ಹಿಂದೆ ಒಂದ್ ದೈವ ಶಕ್ತಿಗಳು ನಿಮ್ನ ಈಗ ಒಂದ್ ಒಳ್ಳೆ ಟೈಮ್ ಅನ್ಕೊಂಡ್ಬಿಟ್ಟು ಇಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡೋ ಮೊದ್ಲೇ ನಿಮ್ಗೆ ಒಂದ್ ಒಳ್ಳೆ ಟೈಮ್ ಐತಿ, ಕರೆಕ್ಟ್ ಐತಿ. ಸೊ ಗೋ ಅಂಡ್ ಟೇಕ್ ಆಕ್ಷನ್ಸ್. ಓಕೆ, ಸೊ ದಿಸ್ ಇಸ್ ಅ ರೀಡಿಂಗ್ ಫಾರ್ ಟುಡೇ. ಹೆಲ್ಪ್ಫುಲ್ ಆಗೈತಿ ಅನ್ಕೊಂತ ರೀಡಿಂಗ್ ಮುಗಿಸೋಣ ಅಂತ. ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಪರ್ಸನಲ್ ವಾಟ್ಸಪ್ಪಿಗೆ ಮೆಸೇಜ್ ಮಾಡ್ರಿ. ಥ್ಯಾಂಕ್ ಯು, ಹ್ಯಾವ್ ಅ ಗ್ರೇಟ್ ಡೇ.